ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ಇನ್ಕಮ್ ಟ್ಯಾಕ್ಸ್ 1 ಅಲ್ಲಿ 5th ಸೆಮಿಸ್ಟರ್ BComಗೆ ಇದು ಬೆಂಗಳೂರು ನಾರ್ತ್, ಬೆಂಗಳೂರು ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಎಲ್ಲರಿಗೂ ಸೇಮ್ ಇರುತ್ತೆ ಸಿಲೆಬಸ್. ಬಟ್ ಮಾರ್ಕ್ಸ್ ಮಾತ್ರ ಸೆಕ್ಷನ್ ಬಿ ನಲ್ಲಿ 4 ಮಾರ್ಕ್ಸ್, ಸೆಕ್ಷನ್ ಸಿ ನಲ್ಲಿ 10 ಮಾರ್ಕ್ಸ್ BNA ಇರುತ್ತೆ. ಅದೇ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗಾದ್ರೆ ಅವ್ರಿಗೆ 5 ಮಾರ್ಕ್ಸ್ ಪ್ಲಸ್ 12 ಮಾರ್ಕ್ಸ್ ತರ ಇರುತ್ತೆ. ಬಟ್ ಕಾನ್ಸೆಪ್ಟ್ ಅಂತೂ ಸೇಮ್. ದಯವಿಟ್ಟು ಅದು BNA ಗಿಲ್ಲ, ಇದು BCA ಗಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಈಗ ಫಸ್ಟ್ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಹೌಸ್ ಪ್ರಾಪರ್ಟಿ? ಹೌಸ್ ಪ್ರಾಪರ್ಟಿ ಅಂದ್ರೆ ಏನು ನೋಡಿ. ಹೌಸ್ ಪ್ರಾಪರ್ಟಿ ಅಂದ್ರೆ ಅದಕ್ಕೆ 3 ಡೆಫಿನೇಷನ್ಸ್ ಇದೆ. ಏನದು 3 ಡೆಫಿನೇಷನ್ ಅಂದ್ರೆ, ವಾಟ್ ಈಸ್ ಹೌಸ್ ಪ್ರಾಪರ್ಟಿ ಅಂದ್ರೆ ದೇರ್ ಶುಡ್ ಬಿ ಎ ಬಿಲ್ಡಿಂಗ್ ಲ್ಯಾಂಡ್ ಅಪರ್ಟಿನೆಂಟ್ ದೇರ್ ಟು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಬಿಲ್ಡಿಂಗ್ ಇರಬೇಕು, ಬಿಲ್ಡಿಂಗ್ ಜೊತೆನಲ್ಲಿ ಲ್ಯಾಂಡ್ ಇದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಓಕೆನಾ? ಲ್ಯಾಂಡ್ ಅಪರ್ಟಿನೆಂಟ್ ಅಂದ್ರೆ ಅಟ್ಯಾಚ್ ಟು ದ ಬಿಲ್ಡಿಂಗ್. ಇಫ್ ದೇರ್ ಈಸ್ ಎನಿ ಲ್ಯಾಂಡ್, ದಟ್ ಲ್ಯಾಂಡ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಬಿಲ್ಡಿಂಗ್. ಓಕೆನಾ? ದೇರ್ ಶುಡ್ ಬಿ ಎ ಬಿಲ್ಡಿಂಗ್. ಬಿಲ್ಡಿಂಗ್ ಅಂದ್ರೆ ಏನು? 4 ಗೋಡೆ ಇರಬೇಕು, 2-3 ಕಿಟಕಿ ಇರಬೇಕು, ಒಂದು ಬಾಗಿಲು ಇರಬೇಕು, ವಾಸವಾಗಿ ಯೋಗ್ಯವಾಗಿ ಇರಬೇಕು. ಕರೆಕ್ಟಾ? ಅದನ್ನೇ ನಾವು ಏನಂತ ಹೇಳ್ತೀವಿ? ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಎರಡನೇದು, ಅಸಸಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ. ಅಸಸಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ. ಆ ಹೌಸ್ ಪ್ರಾಪರ್ಟಿಗೆ ಓನರ್ ಯಾರಾಗಿರ್ಬೇಕು? ಅಸಸಿನೇ ಆಗಿರಬೇಕು. ಅರ್ಥ ಆಗ್ತಿದ್ಯಾ? ಇದು ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್, ಅಸಸಿ ಅಂದ್ರೆ ಯಾರು ಟ್ಯಾಕ್ಸ್ ಕಟ್ತಾರೆ, ಯಾರು ಕಟ್ಟಬೇಕಾಗುತ್ತೆ, ಯಾರು ಕಟ್ಟಿದ್ದಾರೆ, ಯಾರು ಕಟ್ಟಬೇಕಾಗುತ್ತೆ ಅವ್ರನ್ನ ಅಸಸಿ ಅಂತ ಹೇಳ್ತೀವಿ. ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೆ, ಮತ್ತೆ ಕರೆಕ್ಟಾ? ಮೂರನೇ ಪಾಯಿಂಟ್ ಅಲ್ಲಿ ಅಸಸಿ ಶುಡ್ ನಾಟ್ ಯೂಸ್ ದ ಪ್ರಾಪರ್ಟಿ, ಹೌಸ್ ಪ್ರಾಪರ್ಟಿ. ಅಸಸಿ ಶುಡ್ ನಾಟ್ ಯೂಸ್ ದ ಪ್ರಾಪರ್ಟಿ ಫಾರ್ ಹಿಸ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಆ ಹೌಸ್ ಪ್ರಾಪರ್ಟಿಯನ್ನ ಅವನ ಬಿಸ್ನೆಸ್ಗಾಗ್ಲಿ ಪ್ರೊಫೆಷನ್ಗಾಗ್ಲಿ ಯೂಸ್ ಮಾಡಿರಬಾರದು. ಮಾಡಿದ್ರೆ ಅದು ಹೌಸ್ ಪ್ರಾಪರ್ಟಿ ಅಂತ ಅನ್ನಿಸ್ಕೊಳ್ಳಲ್ಲ. ಅರ್ಥ ಆಗ್ತಿದ್ಯಾ? ಈ 3 ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೆ ಹೌಸ್ ಪ್ರಾಪರ್ಟಿ ರೆಫರ್ಸ್ ಟು ಎನಿ ಬಿಲ್ಡಿಂಗ್ ಲ್ಯಾಂಡ್ ಅಪರ್ಟಿನೆಂಟ್ ದೇರ್ ಟು. ಅಸಸಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ. Assessee should not use for building or any house property for his own business or a profession. ಇಷ್ಟ ಆಗಿದ್ರೆ ನಾವು ಅದನ್ನ ಬಿಲ್ಡಿಂಗ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ನಮಗೆ ಹೌಸ್ ಪ್ರಾಪರ್ಟಿನಲ್ಲಿ ನಮಗೆ ಸುಮಾರು 4 ತರ ಹೌಸ್ ಪ್ರಾಪರ್ಟಿಯನ್ನ ನಾವು ಟ್ಯಾಕ್ಸ್ ಪರ್ಪಸ್ಗೆ ತಗೊಳ್ತೀವಿ. ಅದರಲ್ಲಿ ಮೊದಲನೇದನ್ನ ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಅಂದ್ರೆ ಬಾಡಿಗೆ ಕೊಟ್ಟಿರ್ತಕ್ಕಂಥ ಮನೆ. ಬಾಡಿಗೆಗೆ ಏನಾದ್ರೂ ಕೊಟ್ಟಿದ್ರೆ ಅದನ್ನ ನಾವು ಲೆಟ್ ಔಟ್ ಹೌಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಎರಡನೇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಓನರ್ ಅಸಸಿನೇ ಹೌಸ್ ಪ್ರಾಪರ್ಟಿಲಿ ಸ್ವಂತವಾಗಿ ಅವನೇ ನಿವಸಿಸ್ತಾ ಇದ್ರೆ, ವಾಸವಾಗಿದ್ರೆ ಅದನ್ನ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಮೂರನೇದು ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಅಂಡ್ ಪಾರ್ಟ್ಲಿ ಲೆಟ್ ಔಟ್. ಪಾರ್ಟ್ ಆಫ್ ದ ಹೌಸ್ ಪ್ರಾಪರ್ಟಿನ ಸೆಲ್ಫ್ ಆಕ್ಯುಪೈಡ್ ಮಾಡಿದ್ದಾನೆ, ಅರ್ಧ ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾನೆ, ಇನ್ನು ಅರ್ಧ ಮನೆ ಅವನಿದ್ದಾನೆ. ಅಥವಾ 6 ತಿಂಗಳು ಬಾಡಿಗೆ ಕೊಟ್ಟಿದ್ದಾನೆ, 6 ತಿಂಗಳು ಅವನೇ ಸ್ವಂತಕ್ಕಿದ್ದಾನೆ. ಈ ತರದಾದಾಗ ಹೇಗೆ? ಇನ್ನ 4ನೇದು ವೆರಿ ಇಂಪಾರ್ಟೆಂಟ್ ಒನ್ನು, ಡೀಮ್ಡ್ ಅಸಸಿ ಅಂತ ಹೇಳ್ತೀವಿ. ಡೀಮ್ಡ್ ಟು ಬಿ ಲೆಟ್ ಔಟ್. ಏನಿದು ಡೀಮ್ಡ್ ಟು ಬಿ ಲೆಟ್ ಔಟ್ ಅಂದ್ರೆ ಏನು? ಡೀಮ್ಡ್ ಟು ಬಿ ಲೆಟ್ ಔಟ್ ಅಂದ್ರೆ ಏನು? ವೆರಿ ಸಿಂಪಲ್. ಡೀಮ್ಡ್ ಟು ಬಿ ಲೆಟ್ ಔಟ್ ಅಂದ್ರೆ ನೋಡಿ, ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಒಬ್ಬ
ಒಬ್ಬ ಅಸೆಸಿಗೆ ಓನರ್ಗೆ 2 ಮನೆಯನ್ನ ಅವನು ಸೆಲ್ಫ್ ಆಕ್ಯುಪೈಡ್ ಅಂತ ತಗೊಳ್ಬಹುದು. ಈಗ ಸಪೋಸ್ ನಿನಗೆ 4 ಮನೆ ಇದೆ ಅಂತ ಇಟ್ಕೊ. ಆ 4 ಮನೆಯಲ್ಲಿ 2 ಮನೆ ನಾನು ಸ್ವಂತಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಕ್ಲೇಮ್ ಮಾಡಬಹುದು. ಇನ್ನು 2 ಮನೆಯನ್ನ ನೀನು ಡೀಮ್ಡ್ ಟು ಬಿ, ಸಪೋಸ್ 4 ಮನೆನೂ ನಾನೇ ಇದ್ದೀನಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಏನ್ ಹೇಳುತ್ತೆ, ನೋಡಪ್ಪ 4 ಮನೆಯಲ್ಲಿ ಯಾವ್ದಾದ್ರು 2 ಮನೆಯನ್ನ ನೀನು ಸ್ವಂತಕ್ಕೆ ಅಂತ ಸೆಲ್ಫ್ ಆಕ್ಯುಪೈಡ್ ಅಂತ ತಗೋ. ಇನ್ ಮಿಕ್ಕಿದ 2 ಮನೆನ ನಾನು ಬಾಡಿಗೆ ಕೊಟ್ಟಿದ್ಯಾ ಅಂತ ಅನ್ಕೊಂಡು ಟ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಒಂದು ನೀನು ನಿಜವಾಗ್ಲೂ ರಿಯಲ್ ಆಗಿ 4 ಮನೆನೋ ನೀವು ಎಲ್ಲರೂ ಏನು ಕಂಬೈನ್ಡ್ ಫ್ಯಾಮಿಲಿ ಆಗಿದ್ದು 4 ಜನನು ಡಿಫರೆಂಟ್ ಇದ್ರು ಕೂಡ 4 ಏನು ಎಲೆಕ್ಟ್ರಿಸಿಟಿ ಮೀಟರ್ ಇದ್ರೆ ಅದರಲ್ಲಿ ಯಾವ್ದಾದ್ರು 2 ಮನೆಗೆ ಮಾತ್ರ ಎಕ್ಸೆಂಪ್ಷನ್ ಕೊಡ್ತೀವಿ. ಇನ್ನು 2 ಮನೆ ಸೆಲ್ಫ್ ಆಕ್ಯುಪೈಡ್ ಆಗುತ್ತೆ. ಇನ್ನು 2 ಮನೆಯನ್ನ ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಈ ತರ ನಮಗೆ 4 ತರ ಡಿಫರೆಂಟ್ ಟೈಪ್ಸ್ ಆಫ್ ಹೌಸ್ ಪ್ರಾಪರ್ಟೀಸ್ ಬರುತ್ತೆ. ಅರ್ಥ ಆಗ್ತಿದೆ? ಟ್ಯಾಕ್ಸ್ ಪರ್ಪಸ್ಗೋಸ್ಕರ. ಈಗ ನಾವು ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳೋಣ, ಅಥವಾ ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಪಾರ್ಟ್ಲಿ ಲೆಟ್ ಔಟ್ ಅಂತ ಅನ್ಕೋಣ, ಅಥವಾ ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ ಅನ್ಕೋಣ. ಈಗ ಒಂದು ಮನೆ ಇದೆ, ಆ ಮನೆಗೆ ಬಾಡಿಗೆ ಚಾರ್ಜ್ ಮಾಡ್ತೀಯ. ಒಂದು ವರ್ಷಕ್ಕೆ ಅಥವಾ ತಿಂಗಳಿಗೆ 30,000 ಬಾಡಿಗೆ ಅಂತ ಹೇಳಿರ್ತೀಯ. ತಿಂಗಳಿಗೆ 30,000 ಬಾಡಿಗೆ ಆದ್ರೆ ವರ್ಷಕ್ಕೆ 3,60,000 ರೂಪಾಯಿ ಆಯ್ತು. 3,60,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕರೆಕ್ಟಾ? ಯಾರಾದ್ರೂ ರೆಡಿ ಆಗಿರ್ತಾರ ಕಟ್ಟೋದಕ್ಕೆ? ಇಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ಬೇಕು ಅಂತ ಕಡಿಮೆ ಅಮೌಂಟ್ ತೋರಿಸ್ತಾರೆ ರೆಂಟ್ ಅನ್ನ. ಹೌದಾ ಇಲ್ಲೋ? ಆಗ ಮೋಸ ಆಗೋದು ಯಾರು? ಗವರ್ಮೆಂಟ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಪ್ರತಿ ಒಂದು ಮನೆಯನ್ನ ಕೂಡ ನಾವು ಆನ್ಯುವಲ್ ವ್ಯಾಲ್ಯೂ ಎಷ್ಟು ಅಂದ್ರೆ, ಆ ಮನೆ ಬಾಡಿಗೆ ಕೊಟ್ಟಿದ್ದಿದ್ರೆ ಓಕೆನಾ, ಎಷ್ಟು ಅದರ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನೇ ನಾವು ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆನ್ಯುವಲ್ ವ್ಯಾಲ್ಯೂ. ಈ ಆನ್ಯುವಲ್ ವ್ಯಾಲ್ಯೂನಲ್ಲಿ 2 ತರ ಆನ್ಯುವಲ್ ವ್ಯಾಲ್ಯೂ ಬರುತ್ತೆ. ಮೊದಲನೇದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಎರಡನೇದು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸರ್, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂದ್ರೆ ಏನು, ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂದ್ರೆ ಏನು? ಈಗ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಿಳ್ಕೋಬೇಕಾದ್ರೆ ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಮಾಡಬೇಕಾದ್ರೆ ಅದು ಸೆಲ್ಫ್ ಆಕ್ಯುಪೈಡ್ ಬಿಟ್ಟು ಹೇಳ್ತಾ ಇರೋದು. ಯಾವುದು? ಸೆಲ್ಫ್ ಆಕ್ಯುಪೈಡ್ ಬಿಟ್ಟು ಇನ್ನ ಲೆಟ್ ಔಟ್ ಆಗ್ಲಿ, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಪಾರ್ಟ್ಲಿ ಲೆಟ್ ಔಟ್ ಆಗ್ಲಿ, ಡೀಮ್ಡ್ ಟು ಬಿ ಲೆಟ್ ಔಟ್ ಆಗ್ಲಿ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಖಂಡಿತ ಕಂಡುಹಿಡಿಯಲೇಬೇಕು. ಯಾಕೆ ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ, ಎನಿ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಈಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಈಸ್ 0 ಅಂತ ಹೇಳ್ತೀವಿ. ಯಾಕೆಂದ್ರೆ ಸ್ವಂತಕ್ಕೆ ಇರ್ತೇನೆ, ಅದರಿಂದ ಏನು ಇನ್ಕಮ್ ಬರಲ್ಲ. ಯಾವ್ದಾದ್ರು 2 ಮನೆಯನ್ನ ನೀನು ಸೆಲ್ಫ್ ಆಕ್ಯುಪೈಡ್ ಅಂತ ಕರೀಬಹುದು, ಅದರ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 0 ಆಗಿರುತ್ತೆ. ಅಂದ್ರೆ ಕಂಡುಹಿಡಿಯೋ ಅವಶ್ಯಕತೆ ಬರೋಲ್ಲ. ಬಟ್ ಬೇರೆ 1, 3, 4 ಕೇಸಲ್ಲಿ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಕಂಡುಹಿಡಿಯಬೇಕಾಗುತ್ತೆ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಕಂಡುಹಿಡಿಯಬೇಕಾದ್ರೆ ನಮಗೆ 3 ಸ್ಟೆಪ್ ಬರುತ್ತೆ. ಅದರಲ್ಲಿ ಸ್ಟೆಪ್ ನಂಬರ್ 1 ಅಲ್ಲಿ ನಮಗೆ ಮೊದಲನೇದು ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಮತ್ತೆ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ತಗೋತೀವಿ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ. ಸರ್, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಏನು? ಈ ಮುನ್ಸಿಪಲ್ ಕಾರ್ಪೊರೇಷನ್ ಆ ಊರಿನ, ಆ ಸಿಟಿಯ, ಓಕೆನಾ, ಆ ಟೌನ್ ನ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಒಂದು ಸ್ಕ್ವೇರ್ ಫೀಟ್ ಗೆ ಎಷ್ಟು ರೆಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ, ಇಂತಿಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಮನೆಗೆ ಆ ಏರಿಯಾನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಎಷ್ಟು ರೆಂಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅದನ್ನ ನಾವು ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಎರಡನೇದು ಫೇರ್ ರೆಂಟಲ್ ವ್ಯಾಲ್ಯೂ. ಫೇರ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಅಂದಾಜಿನ ಮನೆ, ಅಂದಾಜಿನ ಬೆಲೆ. ಅಂದ್ರೆ ಅದೇ ತರ ಮನೆ ಆ ಲೊಕ್ಯಾಲಿಟಿನಲ್ಲಿ ಎಷ್ಟು ಬಾಡಿಗೆಗೆ ಕೊಡಬಹುದು ಅಂತ ಇರುತ್ತೆ. ಈಗ ನೀನೊಂದು ಮನೆ ಬಾಡಿಗೆ ಕೊಟ್ಟಿರ್ತಾರೆ, ಡಬಲ್ ಬೆಡ್ರೂಮ್ ಹೌಸ್, ಒಂದು 50,000 ಕೊಟ್ಟಿರ್ತೀಯ, 25,000 ಕೊಟ್ಟಿರ್ತೀಯ. ಅದೇ ತರ ಮನೆ ಅದೇ ಏರಿಯಾನಲ್ಲಿ ಬೇರೆಯವ್ರು ಎಷ್ಟು ಕೊಟ್ಟವ್ರೆ ಅದನ್ನ ಚೆಕ್ ಮಾಡ್ತೀವಿ. ಬೇರೆಯವ್ರು 35,000 ಕೊಟ್ಟಿದ್ರೆ ನೀನು ಸುಳ್ಳು ಹೇಳ್ತಾ ಇದ್ದೆ ಅಂತ ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ತಗೋತೀವಿ. ಈ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಮತ್ತೆ ಫೇರ್ ರೆಂಟಲ್ ವ್ಯಾಲ್ಯೂ ನಲ್ಲಿ
ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ನಾವು ಸ್ಟೆಪ್ ನಂಬರ್ 2ಗೆ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ಇವೆರಡರಲ್ಲಿ ಯಾವ್ದಾದ್ರೂ ಜಾಸ್ತಿ ಇರ್ಬೋದು, ಅದು ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಆದ್ರೂ ಆಗಿರ್ಬೋದು ಅಥವಾ ಫೇರ್ ರೆಂಟಲ್ ವ್ಯಾಲ್ಯೂ ಆದ್ರೂ ಆಗಿರ್ಬೋದು. ಕರೆಕ್ಟ್ ಏನಪ್ಪಾ? ಕರೆಕ್ಟಾ? ಯಾವ್ದಾದ್ರೂ ಸರಿ. ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡ್ತೀವಿ. ಸರ್, ಸ್ಟ್ಯಾಂಡರ್ಡ್ ರೆಂಟ್ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿದ್ರೆ ದ ರೆಂಟ್ ವಿಚ್ ಈಸ್ ಫಿಕ್ಸ್ಡ್ ಬೈ ದ ರೆಂಟ್ ಕಂಟ್ರೋಲ್ ಆಕ್ಟ್ ಅಂತ ಹೇಳ್ತೀವಿ. ನೋಡಿ, ರೆಂಟ್ ಕಂಟ್ರೋಲ್ ಆಕ್ಟ್ ಇಂಡಿಯಾನಲ್ಲಿ ಬರೀ 4 ಸಿಟೀಸ್ ನಲ್ಲೇ ಇರೋದು. ಒಂದು ಮುಂಬೈ, ಕಲ್ಕತ್ತಾ, ಡೆಲ್ಲಿ, ಮೆಡ್ರಾಸ್, ಚೆನ್ನೈ. 4 ಸ್ಟೇಟ್ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಈ ಸ್ಟ್ಯಾಂಡರ್ಡ್ ರೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ರೆಂಟ್ ಕಂಟ್ರೋಲ್ ಆಕ್ಟ್ ಅಲ್ಲಿ ಫಿಕ್ಸ್ ಮಾಡಿರುತ್ತೆ ಇಷ್ಟು ಅಂತ ಹೇಳಿ. ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ, ವಿಚ್ ಎವರ್ ಈಸ್ ಲೋಯರ್, that will comes to step number 3. ಓಕೆನಾ? ಈ ಸ್ಟೆಪ್ ನಂಬರ್ 3 ನಲ್ಲಿ, ಈ ಸೆಕೆಂಡ್ ಸ್ಟೆಪ್ ನಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ಇದನ್ನ ಆಕ್ಚುಯಲ್ ರೆಂಟ್ ಗೆ ಕಂಪೇರ್ ಮಾಡ್ತೀವಿ. ಸರ್, ವಾಟ್ ಈಸ್ ಆಕ್ಚುಯಲ್ ರೆಂಟ್ ಅಂದ್ರೆ ಏನು? ಈ ಆಕ್ಚುಯಲ್ ರೆಂಟ್ ಅಂದ್ರೆ ಆನ್ಯುವಲ್ ರೆಂಟ್, ವರ್ಷಕ್ಕೆ ಎಷ್ಟು ಬಾಡಿಗೆ ಆ ಮನೆಗೆ, ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಏನಿದು? ಅನ್ರಿಯಲೈಸ್ಡ್ ರೆಂಟ್. ಈಗ ಈ ಎರಡರಲ್ಲಿ ಯಾವುದು ಜಾಸ್ತಿ ಬರುತ್ತೆ ಆ ಅಮೌಂಟ್ ಅನ್ನ ಇಲ್ಲಿ ಹಾಕೊಳ್ತೀವಿ. ಅರ್ಥ ಆಗ್ತಿದ್ಯಾ? ಆ ಅಮೌಂಟ್ ಅನ್ನ ಇಲ್ಲಿ ಹಾಕೊಳ್ತೀವಿ. ಇದರಲ್ಲಿ ವೇಕೆನ್ಸಿ ಪೀರಿಯಡ್ ರೆಂಟ್ ಮೈನಸ್ ಮಾಡ್ತೀವಿ. ಬರೋದನ್ನ ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅರ್ಥ ಆಯ್ತೇನಪ್ಪ? ಆಯ್ತಾ ಇಲ್ವೋ? ಈಗ ಆಕ್ಚುಯಲ್ ರೆಂಟ್ ಈಸ್ ನಥಿಂಗ್ ಬಟ್ ಆನ್ಯುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಆಕ್ಚುಯಲ್ ರೆಂಟ್ ಅಂದ್ರೆ ಏನು? 10,000 ವರ್ಷ ತಿಂಗಳಿಗೆ ಬಾಡಿಗೆ. ವರ್ಷಕ್ಕೆ ಎಷ್ಟಾಯ್ತು? 1,20,000 ರೂಪಾಯಿ ಬಾಡಿಗೆ ಆಕ್ಚುಯಲ್ ರೆಂಟ್. ಸಪೋಸ್ ಆ ಟೆನೆಂಟ್ 1 ತಿಂಗಳದ್ದು 2 ತಿಂಗಳದ್ದು ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ 1 ತಿಂಗಳದಾದ್ರೆ 10,000 ರೂಪಾಯಿ ಮೈನಸ್ ಮಾಡಿ 1,10,000 ರೂಪಾಯಿ ತಗೋತೀವಿ. 2 ತಿಂಗಳು ಕೊಟ್ಟಿಲ್ಲ ಅಂದ್ರೆ 20,000 ಮೈನಸ್ ಮಾಡ್ತೀವಿ. ಅರ್ಥ ಆಯ್ತಾ? ಅವನು ಬಾಡಿಗೆ ಕೊಡ್ದಂಗೆ ಓಡೋದ್ರೆ ಸಪೋಸ್ 1 ತಿಂಗಳು ಖಾಲಿ ಇತ್ತು ಅಂತ ಇಟ್ಕೊಳ್ಳಿ ಮನೆ, ಆಗ್ಲೂ ಕೂಡ ಬಾಡಿಗೆ ಬರಲ್ಲ. ನಾವು ಅದನ್ನ ವೇಕೆನ್ಸಿ ಪೀರಿಯಡ್ ರೆಂಟ್ ಅಂತ ಹೇಳ್ತೀವಿ. ಇದನ್ನ ಮೈನಸ್ ಮಾಡಿದ ಮೇಲೆ ಬರ್ತಕ್ಕಂಥದ್ದು ನಾ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅರ್ಥ ಆಯ್ತೇನಪ್ಪ? ಈಗ ನೆಟ್ ಆನ್ಯುವಲ್ ವ್ಯಾಲ್ಯೂ ಬರೋಣ. ನೋಡಿ, ನೆಟ್ ಆನ್ಯುವಲ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬಂದಿರುತ್ತೆ, ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಏನಿದು? ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್. ಇಲ್ಲಿ 2 ಪಾಯಿಂಟ್ ಇದೆ, ಒಂದು ಪೇಡ್, ಇನ್ನೊಂದು ಓನರ್. ಮುನಿಸಿಪಲ್ ಟ್ಯಾಕ್ಸಸ್ ನ ಆಕ್ಚುಯಲ್ ಆಗಿ ಪೇಮೆಂಟ್ ಮಾಡಿರ್ಬೇಕು, ಅದು ಓನರೇ ಪೇಮೆಂಟ್ ಮಾಡಿರ್ಬೇಕು. ಸಪೋಸ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಆಗಿಲ್ಲ, ಇನ್ನು ಡ್ಯೂ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಮೈನಸ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಡ್ಯೂ ಇದ್ರೆ ಮೈನಸ್ ಮಾಡಲ್ಲ. ಸಪೋಸ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಆಗಿದೆ ಬಟ್ ಟೆನೆಂಟ್ ಪೇಮೆಂಟ್ ಮಾಡಿದ್ರು ಮೈನಸ್ ಮಾಡಲ್ಲ. ಪೇಮೆಂಟ್ ಆಗಿರ್ಬೇಕು, ಓನರೇ ಪೇಮೆಂಟ್ ಮಾಡಿರ್ಬೇಕು. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈಗ ಮುನ್ಸಿಪಲ್ ಟ್ಯಾಕ್ಸಸ್ಗೆ ಇನ್ನೊಂದು ಹೆಸರು ಇದೆ, ಅದನ್ನ ಲೋಕಲ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಮುನ್ಸಿಪಲ್ ಟ್ಯಾಕ್ಸಸ್ ಇನ್ನೊಂದು ಹೆಸರೇನೋ ಲೋಕಲ್ ಟ್ಯಾಕ್ಸಸ್. ಈ ಮುನ್ಸಿಪಲ್ ಟ್ಯಾಕ್ಸ್ ಅಲ್ಲಿ ಒಂದು ವಿಚಿತ್ರ ಏನ್ ಗೊತ್ತಾ? ಸಪೋಸ್ ಹೋದ ವರ್ಷ ನೀವು ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿರಲಿಲ್ಲ, ಹೋದ ವರ್ಷದ ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಈ ವರ್ಷದ ಮುನ್ಸಿಪಲ್ ಟ್ಯಾಕ್ಸ್ ನ ಈ ವರ್ಷ ಪೇಮೆಂಟ್ ಮಾಡಿದ್ರೆ, ಅಂದ್ರೆ ಹಳೇದು ಮತ್ತೆ ಈ ವರ್ಷ ಎರಡೂ ಸೇರಿಸಿ ಪೇಮೆಂಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಎರಡನ್ನೂ ಮೈನಸ್ ಮಾಡ್ತೀವಿ. ಅರ್ಥ ಆಯ್ತು? ಅಂದ್ರೆ ಯಾವ್ದಾದ್ರು ಅರಿಯರ್ಸ್ ಬಾಕಿ ಉಳಿಸ್ಕೊಂಡಿರೋ ಮುನ್ಸಿಪಲ್ ಟ್ಯಾಕ್ಸಸ್ ನ ಈ ವರ್ಷ ಪೇಮೆಂಟ್ ಮಾಡಿದ್ರೆ ಅದನ್ನು ಮೈನಸ್ ಮಾಡ್ತೀವಿ. ಈ ವರ್ಷದ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ಈ ವರ್ಷದನ್ನು ಪೇಮೆಂಟ್ ನ ಮೈನಸ್ ಮಾಡ್ತೀವಿ ಮುನ್ಸಿಪಲ್ ಟ್ಯಾಕ್ಸಸ್ ನ. ಅರ್ಥ ಆಯ್ತೇನಪ್ಪ? ಆದರೆ ಮುನ್ಸಿಪಲ್ ಟ್ಯಾಕ್ಸಸ್ ಮುಂದಿನ ವರ್ಷಕ್ಕೆ ಇವತ್ತೇ ಪೇಮೆಂಟ್ ಮಾಡಿದ್ದೀನಿ ಸರ್ ಮೈನಸ್ ಮಾಡಲಾದ್ರೆ ಆಗಲ್ಲ. ಅರ್ಥ ಆಗ್ತಿದ್ಯಾ? ಅರ್ಥ? ಅಡ್ವಾನ್ಸ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ವಿಲ್ ನಾಟ್ ಬಿ ಡಿಡಕ್ಟೆಡ್
ಫ್ರಮ್ ದ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಮೈನಸ್ ಮಾಡಿದ್ಮೇಲೆ ಬರೋದನ್ನ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸರ್ ಇಷ್ಟು ಬೇಸಿಕ್ ಅನ್ನ ತಿಳ್ಕೊಂಡ್ರೆ, ನೀವು ಈ ಪ್ರೊಫಾರ್ಮಾನ ತಿಳ್ಕೊಂಡ್ರೆ ನಿಮಗೆ ಖಂಡಿತ 4 ಮಾರ್ಕ್ಸ್ 5 ಮಾರ್ಕ್ಸ್ ಒಂದು ಕ್ವಶನ್ಗೆ ಗ್ಯಾರಂಟಿ ಬಂದೇ ಬರುತ್ತೆ. ಎರಡನೇದು, ನಿಮಗೆ 2 ಮಾರ್ಕ್ಸ್ಗೆ ವಾಟ್ ಈಸ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ವಾಟ್ ಈಸ್ ಫೇರ್ ರೆಂಟಲ್ ವ್ಯಾಲ್ಯೂ, ವಾಟ್ ಈಸ್ ಸ್ಟ್ಯಾಂಡರ್ಡ್ ರೆಂಟ್, ಇದರ ಮೇಲೆ ಒಂದು ಕ್ವಶನ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಈ ಒಂದು ಜಸ್ಟ್ ಈ ವಿಡಿಯೋನಲ್ಲಿ ಇಷ್ಟು ಥಿಯರಿಟಿಕಲ್ ಪಾರ್ಟ್ ಅಲ್ಲಿ ನಮಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 6 to 7 ಮಾರ್ಕ್ಸ್ ಈಸಿಯಾಗಿ ಕವರ್ ಆಗುತ್ತೆ. ಓಕೆನಾ?